ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಇತ್ತೀಚಿನ ದಿನಗಳಲ್ಲಿ ಕೆಲವು ಬೆಳವಣಿಗೆಗಳಾಗ್ತಿದೆ. ನನಗನ್ಸಿದ್ದು ಕರ್ನಾಟಕದಲ್ಲಿ ಮೋಸ್ಟ್ ಇನ್ಎಫಿಷಿಯಂಟ್ ಅಸಮರ್ಥ ವಿರೋಧ ಪಕ್ಷದ ನಾಯಕರು ಯಾರಾದರೂ ಇದ್ರೆ ಅದು ಆರ್ ಅಶೋಕ್ ರವರು. 1962ಗಿಂತ ಮುಂಚೆ ನಮಗೆ ಅಧಿಕೃತವಾಗಿ ವಿರೋಧ ಪಕ್ಷದ ನಾಯಕರು ಅಂತ ನಮ್ಮ ವಿಧಾನಸಭೆಯಲ್ಲಿ ಇರಲಿಲ್ಲ. ಮೊದಲ ಬಾರಿಗೆ ಶಿವಪ್ಪನವರು ಆಯ್ಕೆ ಆದ್ರು, ನಂತರ ಸಿದ್ದವೀರಯ್ಯನವರು, ಮತ್ತೆ ದೇವೇಗೌಡ ಸಾಹೇಬರು, SR ಬೊಮ್ಮಾಯಿ ಸಾಹೇಬರು, ಬಂಗಾರಪ್ಪ ಸಾಹೇಬರು, ಮತ್ತೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಇವರೆಲ್ಲರೂ ವಿರೋಧ ಪಕ್ಷದ ನಾಯಕದ ಸ್ಥಾನವನ್ನ ಯಶಸ್ವಿಯಾಗಿ ನಿಭಾಯಿಸಿದರು. ಆದ್ರೆ ಮೋಸ್ಟ್ಲಿ ಬಿಜೆಪಿ ಅವ್ರಿಗೆ ಗತಿ ಇರ್ಲಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಅಂತ ನಾಯಕ ಇರ್ಲಿಲ್ವೇನೋ ಅನ್ಸುತ್ತೆ. ಆರ್ ಅಶೋಕ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಆರ್ ಅಶೋಕ್ ಅವ್ರಿಗೆ ನಾನು ಕೇಳಕ್ ಬಯಸ್ತೀನಿ, ಸರ್, ನಮ್ಮ ಪಕ್ಷದ ಆಂತರಿಕ ವಿಚಾರ ನಾವು ಬಗೆಹರಿಸ್ಕೊಳ್ತೀವಿ, ನಿಮಗೆ ಯಾಕೆ ಸರ್ ಅಷ್ಟು ತೆವಲು? ನಮ್ಮ ಪಕ್ಷದ ಆಂತರಿಕ ವಿಚಾರ, ನಮ್ಮ ವರಿಷ್ಠರಿದ್ದಾರೆ, ನಮ್ಮ ನಾಯಕರಿದ್ದಾರೆ, ಅದನ್ನ ಬಗೆಹರಿಸ್ಕೊಂತೀವಿ. ವಿರೋಧ ಪಕ್ಷದ ನಾಯಕರು ಇಶ್ಯೂಸ್ ಮೇಲೆ ಮಾತಾಡಬೇಕು. ನಿನ್ನೆ ಎಲ್ಲೋ ಮಾತಾಡ್ತಾರೆ, ಯಾರು ಅರ್ಜಿ ಕೊಟ್ಟಿದ್ರು ಇವ್ರಿಗೆ ಹಾಲಿನ ದರ ಹೆಚ್ಚಿಸೋದಿಕ್ಕೆ ಅಂತ. ಅಲ್ಲ, ಮುಖ್ಯಮಂತ್ರಿ ಸ್ಥಾನದಲ್ಲಿರೋರು ಯಾರಾದ್ರೂ ಅರ್ಜಿ ಕೊಡೋವರೆಗೂ ವೆಯ್ಟ್ ಮಾಡ್ತಾ ಕೂರ್ಬೇಕಾ? ಇವತ್ತು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಹಾಲಿನ ಉತ್ಪಾದನೆ ಕಳೆದ ವರ್ಷಕ್ಕಿಂತ 15% ಹೆಚ್ಚಾಗಿದೆ. ನಾವು ರೈತರಿಗೆ ಹಾಲನ್ನ ವಾಪಸ್ ತಗೊಂಡೋಗಿ ಅಂತ ಹೇಳಕ್ಕಾಗಲ್ಲ. ಸೊ ಸ್ಟ್ರಾಟಜಿಕ್ ಡಿಸಿಷನ್ ಏನಾಗಿತ್ತು, ಓಕೆ, ಒಂದು 50 ml ಜಾಸ್ತಿ ಮಾಡಿ, ಅದಕ್ಕೆ ತಕ್ಕಂತೆ ಒಂದು 2 ರೂಪಾಯಿ ಜಾಸ್ತಿ ಮಾಡೋಣ ಅಂತಷ್ಟೇ. ಸೊ ಅದರಲ್ಲಿ ಒಂದು ಲಾಜಿಕ್ ನ ತಾವು ಗಮನಿಸಲಿಲ್ಲ. ಯಾಕೆಂದ್ರೆ ಕೋಲಾರ ಚಿಕ್ಕಬಳ್ಳಾಪುರದ ರೈತರ ಕಷ್ಟ ನಿಮಗೆಲ್ಲ ಅರ್ಥ ಆಗ್ಬೇಕು. ಆರ್ ಅಶೋಕ್ ರವರು ಮತ್ತೆ ಆರ್ ಅಶೋಕ್ ರವರು ಅದೇನೋ 2-3 ಡೇಸ್ ಬ್ಯಾಕ್ ಹೇಳಿದ್ರು, 1 ವಿಕೆಟ್ ನ ಉದುರಿಸಿದೀವಿ, ಇನ್ನೊಂದು ವಿಕೆಟ್ ನ ಉದುರಿಸ್ತೀವಿ ಅಂತ ಹೇಳಿ. ಆರ್ ಅಶೋಕ್ ಅವರೇ, ನಿಮ್ಮನ್ನ ಫೀಲ್ಡ್ ಗಿಳಿಯಕ್ಕೆ ಬಿಡಲ್ಲ, ಅದೊಂದು ನೆನ್ಪಿಟ್ಕೊಳ್ಳಿ. ಯಾಕೆ ಇದು ಮಾತಾಡ್ತಿದ್ದೀನಿ ಅಂದ್ರೆ, ನನಗೆ ಬಹಳ ವಿರೋಧ ಪಕ್ಷದ ನಾಯಕರು ನಮ್ಮ ಪಕ್ಷದ ಯೋಜನೆಗಳನ್ನ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಮಾಡ್ಲಿ. ನಮ್ಮ ಪಕ್ಷದ ಆಂತರಿಕ ವಿಚಾರ ಅದು ನಾವು ಬಗೆಹರಿಸ್ತೀವಿ. ಈಗ ಪಕ್ಷದ ಆಂತರಿಕ ವಿಚಾರಗಳು ಸಹಜವಾಗಿ ರಾಜಕಾರಣದಲ್ಲಿ ಅವ್ರು ಬಳಸ್ತಾರೆ. ಹಿಂದೆ ಬಿಜೆಪಿಯಲ್ಲಿ ಇದ್ದಂತ ವಿಚಾರಗಳನ್ನ ತಾವು ಕೂಡ ಬಳಸ್ಕೊಂಡ್ರೆ ನೀವು ಎಲೆಕ್ಷನ್ ಟೈಮ್. ಸೊ ಈಗ ನಿಮ್ಮ ಪಕ್ಷದಲ್ಲಿ ಶುರುವಾಗಿದೆಯಲ್ಲ, DCM ನ ಮಾಡಬೇಕು, ಸಮುದಾಯವಾರ DCM ಸೃಷ್ಟಿ ಮಾಡಬೇಕು, CM ಬದಲಾವಣೆ ಆಗ್ಬೇಕು ಅಂತ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನನಗೆ ಸಿದ್ದರಾಮಯ್ಯ ಸಾಹೇಬರು, DKC ಸಾಹೇಬರು ಇಬ್ರು ರಾಜಕೀಯ ಜೀವನದ 2 ಕಣ್ಣಿದ್ದಂಗೆ. ಮೋಸ್ಟ್ಲಿ ಪಕ್ಷದ ವಿಚಾರ ಮಾತಾಡೋಷ್ಟು ದೊಡ್ಡವನ್ ನಾನಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಅದೇನಿದ್ರು ನಮ್ಮ ಹಿರಿಯರು, ವರಿಷ್ಠರು, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ, DKC ಸಾಹೇಬ್ರನ್ನ ಯಾರಾದ್ರೂ ಮಾತಾಡಿದ್ರೆ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ, ಸೊ ನನ್ನ ಪಕ್ಷದ ಜೊತೆ, ನನ್ನ ನಾಯಕರ ಜೊತೆ ನಿಲ್ಲೋದಷ್ಟೇ ನನಗೆ ಗೊತ್ತಿರೋದು. ನನಗೆ ಸಿದ್ದರಾಮಯ್ಯ ಸಾಹೇಬರು, DKC ಸಾಹೇಬರು ಇಬ್ರು ಮುಖ್ಯ. ಅವರಿಬ್ರು ನನ್ನ ಭವಿಷ್ಯ. ಥ್ಯಾಂಕ್ ಯು ಸರ್. ಬಟ್ ಸರ್, ಈಗ ವಿರೋಧ ಪಕ್ಷವಾಗಿ ರೈತರ ಸಮಸ್ಯೆಯನ್ನ ಧ್ವನಿ ಎತ್ತೋದು ಹೇಗೆ ಸರ್? ರೈತರ ಸಮಸ್ಯೆನ ಅವ್ರು ಎಲ್ಲಿ ಧ್ವನಿ ಎತ್ತಿದ್ದಾರೆ? ನಾನು ಹೇಳೋದು, ಅಶೋಕ್ ಸಾಹೇಬ್ರೆ, ಬಗುರುಕುಂಬಲ್ಲಿ 2000ಕ್ಕೂ ಹೆಚ್ಚು ಎಕರೆ ಅವಾಗ ಕೆಲವು ವರ್ಷಗಳ ಹಿಂದೆ ಒಂದು ಇಶ್ಯೂ ಆಗಿತ್ತು. ಅದು ರೈತರ ಪರವಾದ ಯೋಜನೆನ, ವಿರುದ್ಧವಾದ ಯೋಜನೆನ? ನಾನು ಆರ್ ಅಶೋಕ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಅವ್ರು ಹಿರಿಯರಿದ್ದಾರೆ ಸರ್, ರಾಜಕೀಯವಾಗಿ ತಗೊಳ್ಳಿ ಸರ್, ದಯವಿಟ್ಟು ವೈಯಕ್ತಿಕ ಟೀಕೆಗೆ ಬರಬೇಡಿ ಅನ್ನೋದು ನನ್ನ ಅಭಿಪ್ರಾಯ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.